ನಾನು ಇದಲ್ಲ ಸ್ನೇಹ ಬಳಿ ನಾನು ಇದಲ್ಲ ಆ ಸೀರುವ ಬಳಿ ಇದ್ರಾಗ ತೊಂಬ ಎರಡು ಹಾಕೋತೇನೆ ನೋಡಿ ಬಳಿ ತೊಂಬ ಇಲ್ಲಿಗೂ ಹತ್ತಿ ಆಗ್ಬಿಟ್ಟು ಒಂದು ಬರ್ಲವು ನೋಡಿ ಬರ್ತಾವ ಬರಲ್ಲ ಅನ್ಸುತ್ತೆ ಅವ್ರು ಹಿಂಗ್ ಒತ್ತಿ ಹಾಕ್ಯಾರ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಥಂಡಿ ದಿನ ಐತಿ. ಚಂದ ನೋಡು, ತೋರ್ಸು ಬಿಡದ ತೋರ್ಸು. ಹಸಿರು ಬಳೆ ನೋಡ್ರಿ, ಗುಂಡನ್ ಕೈ ಬಾಳ ಚಂದ ಕಾಣಿಸ್ತಾವ ಸ್ನೇಹಗುನು, ನನಗುನು ಹಂಗ ಚಂದ ಅನಿಸ್ತಾವ ಹಸಿರು ಬಳೆ. ನೋಡು ಮತ್ ನಂದಲ್ಲದ್ರು ನಾನು ಇದ್ರಾಗ ಏನಪ್ಪ ಸೊ ಫ್ರೆಂಡ್ಸ್, ನಾನು ಆಲ್ರೆಡಿ ಒಂದು ವಿಡಿಯೋನ ಆಡ್ ಮಾಡಿದೆ. ಈ ವಿಡಿಯೋದೊಳಗನೆ ಆಡ್ ಮಾಡ್ಬೇಕು, ಆ ವಿಡಿಯೋದೊಳಗನೆ ಇದನ್ನೆಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸ್. ನನಗೆ ಇತ್ತೀಚೆಗ್ರಿ ನಾನು ಏನಾದ್ರು ಮಾತಾಡ್ತಿರ್ತೀನಲ್ಲ, ಪಿಲ್ಲ ಬಡ 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 ನಡ್ಬಾರ್ಗ ಮಾತಾಡ್ತಾನಲ್ಲ, ಒಂಥರ ನನಗದು ನಂದು ಏನೋ ಮಾತಾಡ್ತಿರ್ತೀನಿ, ಅದು ಟಾಪಿಕ್ನೇ ಮರ್ತು ಬಿಡ್ತೈತಿ, ಆ ತರ ಆಗಾಕತ್ತೈತಿ. ಸೊ ಹಾಗಾಗಿ ಸ್ವಲ್ಪ ಅವನಿಗ ಸ್ಟ್ರಿಕ್ ಮಾಡಾಕತ್ತೀನಿ. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣನೇ ಒಂದು ಕಿರಿಕಿರಿ ಚಾಲು ಆಗ್ತದ ಪಿಲ್ಲೆಂದ. ಸೊ ಬಳಿರಿ ನಾನು ಮೊನ್ನೆ ಇದ್ರ ಹಳ್ಳಿದ ಹಾಕೋತಿದ್ನಲ್ಲ, ಅದು ಒಂದು ಹೊಡೆದೈತಿ, ಒಂದ ಬಳಿ ಐತಿ. ಸೊ ಅದಕ್ಕೆ ಅಂತೇಳಿ ಹಸಿರು ಬಳೆ ಅದಾವ್ರಿ, ಮತ್ತ ಅವು ಯೂಸ್ ಆಗಂಗಿಲ್ಲ, ಮದುವೆ ಅದ್ರಾಗ ತಗೊಂಡಿರ್ತೀವಿ, ಮತ್ತ ಅವನ್ನ ಎರಡೆರಡು ಹಾಕೊಂಡ್ರ ಅಂತೇಳಿ ಹಾಕೊಂಡಾಕತ್ತೀನಿ ನೋಡ್ರಿ. ಬರ್ರಿ, ಈಗ ಸಾಯಂಕಾಲ ರವಿವಾರ ಸಾಯಂಕಾಲದ ಲಾಗ್ ಇದೆ. ಒಂದ್ ವಿಡಿಯೋ ಆಲ್ರೆಡಿ ಎಂಡ್ ಮಾಡಿದೆ. ಆ ವಿಡಿಯೋದೊಳಗ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ಬೇಕಂತ ಅನ್ಕೊಂಡಿದ್ದೆ, ಬಟ್ ವಿಡಿಯೋ ಫುಲ್ ಎಂಟೇ ಆಯ್ತು. ಮೊನ್ನೆನು ಸಿಸ್ಟರು ಕಮೆಂಟ್ ಮಾಡಿದ್ರು, ಸಿಸ್ಟರ್ ವಿಡಿಯೋ ಫುಲ್ ಎಂಟೇ ಹಾಕತ್ತವ್ರಿ ಅಂತೇಳಿ. ಆಲ್ಮೋಸ್ಟ್ ಅಲ್ಲಿ ಬ್ಲಾಗ್ ಚಾನಲ್ ಅಂದ್ರ 15ರಿಂದ 28 30 ನಿಮಿಷದವರೆಗೂ ಆಲ್ಮೋಸ್ಟ್ ಅಲ್ಲ ಬ್ಲಾಗ್ದವರು ಹಾಕೇ ಹಾಕ್ತಾರ. ಬಟ್ ನಾನು 2 ವಿಡಿಯೋ ಇರೋದ್ರಿಂದ ಇದು ಒಂದು ಹೋಗೈತೆ ನೋಡಿ. ಸೀರಿಯಸ್ ಬಾಯಿ ಎಷ್ಟು ಹೇಳಿದ್ರೆ ಪ್ಯಾನ್ ಬಂದ್ಬಿಡವ. ನಾನು ಯಾವ್ದು ವಿಡಿಯೋ ಇರೋದ್ರಿಂದ ಬಟ್ ಸ್ವಲ್ಪ ಇದಾಗುತ್ತಲ್ಲ, ಮತ್ತು ಒಬ್ಬಕಿನ ವಿಡಿಯೋ ಎರಡೆರಡು ಐತಿ. ಈ ವಿಡಿಯೋ ನೋಡ್ಬಿಟ್ರೆ ಅರ್ಧಕ್ಕರ್ಧ ಒಬ್ಬೊಬ್ರದ್ದು ಎಂಬಿ ಖಾಲಿ ಆಗಿಬಿಡ್ತೈತಿ, ಅದು ಕರೆಕ್ಟನೇ ಐತಿ. ಸೊ ಇವಾಗ ನೋಡ್ರಿ, ಹಸಿರು ಬಳಿ ಎಷ್ಟು ದಿವಸದ್ದು ಏನು ಎಲ್ಲಾನು ಕನೆಕ್ಟ್ ಮಾಡಿ ಇರ್ತೀನಿ ನಾನು, ಸೆಲೆಕ್ಟ್ ಮಾಡಿ. ಎರಡೆರಡು ಬಳಿ ಯಾಕಂದ್ರ ಕೈಯಾಗ ಅವೇ ಹಸಿರು ಬಳಿನ ಲಕ್ಷಣ ರೀ. ಸಿಂಗಲ್ ಬಳಿ ಹಾಕೋತೀವಿ, ಇವು ರಫ್ ಅಂಡ್ ಟಫ್ ಯೂಸ್ ಮಾಡ್ಬೋದು. ಬಟ್ ಇವು ಹಸಿರು ಬಳಿ ಮತ್ತ ಹಂಗ ಇಟ್ರು ನಾವು ಯೂಸ್ ಮಾಡೋದು ಯಾವ್ದು, ಹಂಗಾಗಿ ಕಡೆ ಹಸಿರು ಬಳಿ ಹಾಕೊಂಡಿನಿ. ಮೊದಲ್ದವ್ರೆಲ್ಲ ಮತ್ ನಮ್ಮ ಮಾವದೇರು ನಮ್ಮ ಅಜ್ಜಿದೇರು ಎಲ್ಲಾ ಇಷ್ಟು ಬಳಿ ಹಾಕೊಂಡ್ರಿ, ಇಲ್ಲಿಂದ ಇಲ್ತನ ಬಳಿ. ನನಗ್ ನೆನಪಿರೋ ಪ್ರಕಾರ ತುಂಬಾ ಬೆಳೆ ಇದ್ರು ದಗ್ದ ಬುಟ್ಟಿ ಹೆಂಗ್ ಮಾಡ್ತಿದ್ರು, ಮತ್ತೊಂದೊಂದು ಒಬ್ಬಿ ರೊಟ್ಟಿ ಮಾಡ್ತಿದ್ರು, ಛತ್ರ ಬುಟ್ಟಿ ತುಂಬಿ ರೊಟ್ಟಿ ಮಾಡ್ತಿದ್ರು ಅಂತ ಗೊತ್ತೇ ಇಲ್ರಿ ಅವಾಗಿನ ಮಂದಿ ಎಲ್ಲ. ಏ ಪಿಲು ಎಷ್ಟು ಚೀರಾಡ್ತಿಲ್ಲ, ಯಾಕ ಸಮಾಧಾನ ಇಲ್ಲ ಇರುದಿರ? ಕೊಡ್ತೀನಿ ನೋಡ ಗಜ್ಜ. ಪಾನಿಪುರಿ ತಿನ್ನಕ ಹಿಂಗೆ ಮಾಡ್ತಿ ಅವಾಗ ಬಿ ಮಕ್ಕಳೀಗ ಪಾನಿಪುರಿ ತಿನ್ನಕ್ ಹೋಗಮ್ಮಂತ ಅನ್ನಕತ್ತಾರ. ನನಗ ಚಂತನ ಸ್ವಲ್ಪ ಕಡೆ ಈ ಕಡೆ ಎಲ್ಲ ಕಿತ್ತಾಡಿ ಮಾಡಿ ಎಲ್ಲ ಅಷ್ಟು ಸ್ಕಿಪ್ಪಿಂಗ್ ಮಾಡ್ನಲ್ರಿ ಇವತ್ತ, ಹಾಗಾಗಿ ಸ್ವಲ್ಪ ಸುಸ್ತದಂಗ ಹಾಕತೈತಿ. ಜಸ್ಟ್ ಅದೆಲ್ಲ ಮಾಡಿ ಇವಾಗ ಮತ್ ಕೈನು ಚಂತನ ಏನು ಹಾಕೊಂಡಿರ್ಲಿಲ್ಲ, ಬಳೆ ಹಾಕೊಂಡಾತಂತೇಳಿ ಹಾಕೊಂಡಾಕತ್ತೀನಿ ಫ್ರೆಂಡ್ಸ್. ನಾನೀಗ ಈಗಿನ ದೇವ್ರ ಮುಂದೆ ದೀಪದ್ನೆಲ್ಲ ಹಾಸ್ತೀನಿ. ಇವ್ರು ಹೋಗಮನ ತರ ಪಪ್ಪಾಗ ಹೇಳ್ತೀನಿ ಪಾರ್ಸಲ್ ತಂದು ಕೊಡ್ರಿ ಅಂತೇಳಿ. ಇಲ್ಲಿಕ್ ನಾಳೆಗೆ ಹೋಗೋಣ. ಪಪ್ಪ ತಂದು ಕೊಟ್ರ ತಿನ್ನೋದು, ಇಲ್ಲಿಗಂದ್ರ ಬಜ್ಜಿ ಗಿಜ್ಜಿ ಏನ್ರ ಮಾಡ್ತೇನೆ. ಯಾಕಪ್ಪ ನೋಡ್ರಿ ಲಗುಟ ಬೇಡವ ಬಜ್ಜಿ ಅಂತ ಬಾಳ ಮಾತ್ ಕಲ್ತಾನ್ರಿ ಇತ್ತೀಚೆಗೆ ನನ್ ಮಗ ಅಂತ್ರು. ಅವ್ನ ಮಾತ್ ಕೇಳಿದ್ರೇನೆ ಬೆರಗಾಗ್ಬೇಕು, ಅಷ್ಟು ಮಾತ್ ಕಲ್ತಾನ. ಹೌದಿಲ್ ಪಿಲ್ಯ?
ಯಪ್ಪ ಬ್ಯಾಡವ್ವ ಅಂತ ನೋಡ್ರಿ ಪಕ್ಕ ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತಾನ್ರಿ ಅವ ನೈನ ಈ ಸ್ನೇಹ ಆದ್ರ ಇನ್ನ ಸ್ವಲ್ಪ ಸಣ್ಣಕ್ಕಿದ್ದಾಗ ಭಾಳ ತವ್ರ ಮನೆಗೆ ಹೋಗಿದ್ದೆ ಸರು ಬರ್ತಿದ್ಲು ಇಲ್ಲ ಅವು ಬರ್ತಿದ್ಲು ಆದ್ರ ಪಿಲ್ಯಾಗಷ್ಟು ಇದಿಲ್ರಿ ಹೋಗೋದು ಬರೋದು ಜಾಸ್ತಿ ಇಲ್ಲ ಏ ಮಾಡ್ಬಿಡ್ದಲ್ಲ ಪಿಲ್ಲು ಖರಾಬ್ ಆತದ ಹಂಗ ಮಾಡ್ಬೇಡ ಖರಾಬ್ ಆಗತ್ತ ಆಡಕತ್ತೀನಿ ಏನ ಹೇಳಕ್ ಹೋದ್ನಲ್ಲೇವ ನಾವು ಬಾಳ ಪಿಲ್ಲು ಅಷ್ಟು ಹೋಗಿಲ್ರಿ ಅವ ಮತ್ ಯಾರು ನೀವ್ ನೋಡ್ತೀರಿ ಪಿಲ್ಲು 6 ತಿಂಗಳವಿದ್ದ 3 ತಿಂಗಳವಿದ್ದ 2-3 ಬೆಳನ ಡಿಲಿವರ್ ಆಗನ ಬಂದೆ ನಾನು ಆಮೇಲೆ ಒಂದ್ 15 ದಿನ ಬಸ್ಸದ ಬದ್ಲಿಗೆ ಅಂತ ಹೋದೆ ಒಂದ್ 7-ರಾಗ ಜಡಿ ತಗ್ಸಿದ್ವಿ ಒಂದೊಂದ್ 20 ದಿನ ಆಗತ್ತನ ಲಾಕ್ಡೌನ್ ಆಗ್ಬಿಡ್ತು 2 ವರ್ಷ ಅಂತೂ ಲಾಕ್ಡೌನ್ನಾಗ ಇಲ್ಲೇ ಉಳ್ಕೊಂಡ್ವಿ ಲಾಕ್ಡೌನ್ ಆದ್ಮ್ಯಾಗ ಒಂದ್ಸರಿ ಹೋಗಿದ್ವಿ ಅದು ಭಾಳ ದಿನ ಉಳ್ದಿರ್ಲಿಲ್ರಿ ಲಗೋಟನೆ ಬಂದ್ವಿ ಹಂಗಾಗಿ ಹಿಂಗ ಫೋನ್ದಾಗ ಮಾತಾಡೋದು ಮೊನ್ನೆ ಒಂಚೂರು ಬೇಸಿಗೆ ರಜೆಗೆ ಹೋಗಿದ್ವಿ ಮತ್ತೆ ಆಮೇಲೆ ಮಮ್ಮಿಗೆ ಆರಾಮಿದ್ದಿಲ್ಲಲ್ಲ ಅವಾಗಿಂದ ಅಷ್ಟು ಹೋದ್ವಿ ಅದರ ಉಡನೆ ನೋಡ್ರಿ ಅವ್ನಿಗೆ ಎಷ್ಟು ಪಕ್ಕ ಮಾತಾಡಕತ್ತಾನ ಕನ್ನಡ ಸ್ನೇಹ ಅಂತೂ ಭಾಳ ಹೋಗೋದು ಬರೋದು ಭಾಳ ಆಗೈತಿ ಆಕಿ ಸಣ್ಣಕ್ಕಿದ್ದಾಗ ಅಲ್ಲಿ ಭಾಷೆ ಮಾತಾಕತಿ ಎಲ್ಲಾನು ಹಂಗಾಗಿ ಅಕ್ಕಿ ಮಾತಾಡ್ದಾಗ ಏನೋ ಅಜ್ಜ ಅನ್ಸಲ್ರಿ ಈ ಪಿಲ್ಲು ಕನ್ನಡ ಮಾತಾಡ್ತಾನಲ್ಲ ಅದು ನನಗೆ ಭಾಳ ಆಶ್ಚರ್ಯ ಅಂತ ಅನಿಸ್ತೈತಿ ಹುಣ್ಯವ್ವ ಹೌದವ್ವ ಇಲ್ಲವ್ವ ಅಂತ ಮಾತಾಡ್ತಾನ ಈಗ ಒಂಚೂರು ದೇವ್ರ ಮುಂದೆ ದೀಪ ಹಚ್ತೀನ್ರಿ ಈಗ ಮನಸ್ಸು ತಣ್ಣಗ ನಿರಾಳ ಅಂತ ಅನ್ಸಕತೈತಿ ನನಗ ಹಂಗಲ್ರಿ ಎಲ್ಲಾ ಕೆಲಸ ಮಾಡಿ ಮನಿ ಎಲ್ಲ ಸ್ವಚ್ಛ ನೀಟಾಗಿ ಜಾಡಿಸಿ ಗೂಡಿಸಿ ಎಲ್ಲ ಪರಿಸಿ ಒರೆಸಿ ಕುಂತ್ವಂದ್ರ ಒಂಥರ ಸಮಾಧಾನ ಏನೋ ಒಂದು ಖುಷಿ ನಮ್ಮ ಹೆಣ್ಮಕ್ಳಿಗೆ ಹೌದಿಲ್ರಿ ಇದೆಲ್ಲಾ ಕೆಲಸ ಮಾಡಾಕ ಮನೆಯವ್ರು ನೋಡಿರಂಗಿಲ್ರಿ ಎಲ್ಲಾ ಕೆಲಸ ಮಾಡಿದ್ಮ್ಯಾಗ ಅವ್ರು ಬರ್ತಾರಲ್ಲ ನಾವು ಒಂಚೂರು ಎಲ್ಲಿ ಧೂಳ ಆಗ್ಬಾರ್ದು ಒಂಚೂರು ಎಲ್ಲಿ ಹೊಲ್ಸಾಕ್ ಹೋಗ್ಬಾರ್ದು ಎಲ್ಲಿ ಸಾಮಾನು ಅಲ್ಲೇ ಇರ್ಬೇಕಂತ ನಾವೆಲ್ಲಾನು ನೀಟಾಗಿ ಮಕ್ಳ ಜೊತೆಗೆ ಮಕ್ಳು ನಾವ್ ಎಷ್ಟ್ ನೀಟಾಗಿ ಇಟ್ಟಿರ್ತೀವಿ ಅಂದ್ರೆ ಅವ್ರು ಆ ಕಡೆ ಈ ಕಡೆ ಕಚ್ಚೆ ಬಿಚ್ಚೆ ಮಾಡ್ಬಿಡ್ತಾರ ಅಷ್ಟು ಸಾಮಾನ ಅದ್ ಇಡೋದ್ರಾಗ ಅವ್ರನ್ನ ಹಿಡಿಯೋದ್ರಾಗ ಮನಿ ಕೆಲಸ ಇದ್ರಾಗ ನಮ್ದು ಟೈಮ್ ಹೋಗ್ಬಿಡ್ತೈತಿ ಎಲ್ಲ ನೀಟ್ ಇದ್ದಾಗ ಡೈರೆಕ್ಟ್ ಅಡಿಗೆ ಮಾಡಿಟ್ಟ ಊಟಕ್ಕೆ ಬರ್ತಾರ ಇದೆಲ್ಲ ಗಂಡ್ಮಕ್ಳು ಹಂಗೆ ಅಂತ ಅನ್ಕೋತೀನಿ ನಾವ್ ಮಾಡೋ ಕೆಲಸ ಅವ್ರು ನೋಡಂಗಿಲ್ಲ ಹಂಗಾಗಿ ಒಂಚೂರು ಸುಸ್ತಾಗೈತ್ರಿ ಒಂಚೂರು ಕೆಲಸ ಹೆಚ್ಚಾಗೈತ್ರಿ ಅಂದ್ರೆ ಏನ್ ತೆಗ್ದಿರ್ತ ಏನ್ ಬಗ್ಸಿರ್ತಪ್ಪ ನಿಮ್ದಂತ ಕೇಸಿ ಕಾಮಂಡ್ ಎಲ್ಲ ಹೊಡೆದ್ ಬಿಡ್ತಾರ ಯಾಕಂದ್ರೆ ನಾವ್ ಕೆಲಸ ಮಾಡೋ ಟೈಮ್ನಾಗ ಅವ್ರು ನೋಡಿರಂಗಿಲ್ಲಲ್ಲ ಹಂಗಾಗಿ ಅವ್ರು ಬಂದಾಗ ನಾವು ಫ್ರೀ ಆಗಿರ್ತೀವಿ ಎಲ್ಲ ಅಡ್ಗೆ ಗಿಡ್ಗೆ ಎಲ್ಲ ಮುಗಿಸ್ಕೊಂಡು ಅವ್ರು ಬರ್ತಾರಪ್ಪ ಊಟಕ್ಕ ಎಲ್ಲಾನು ಕೂಡ ರೆಡಿ ಮಾಡಿ ಇಡ್ಬೇಕಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಬಂದಂದ್ರ ಬಾಳ ಅಂದ್ರೆ ಒಂದಿಷ್ಟು ಚಪಾತಿ ತೀರ್ಕೊಡ್ತೀವಿ ಅಷ್ಟೇ ಅವ್ರು ಬರಕಿನ ಮುಂಚೆ ಏನೆಲ್ಲ ಮಕ್ಳ ಜೊತೆ ನಾವು ಗುದ್ಮುರ್ಗೆ ಹಾಕಿರ್ತೀವಿ ಅಂತ ಅವ್ರಿಗೆ ಏನು ಗೊತ್ತಾಗಂಗಿಲ್ಲ ಗಂಡ್ ಮಕ್ಳಿಗೆ ಅವ್ರು ಬರೋ ಟೈಮಿಗೆ ಮೊಬೈಲ್ ಹಿಡ್ಕೊಂಡ್ ಕುಂತಿರ್ತೀವಿ ಎಲ್ಲ ದಂಧಿ ಮಾಡಿ ಅವ್ರಿಗೆ ಅದೇ ಕಾಣಿಸ್ತೈತಿ ಏನ್ ಕೆಲಸ ಇರ್ತಿ ಮೊಬೈಲ್ ಹಿಡ್ಕೊಂಡ್ ಕುಂತಿರ್ತಾರೆ ಅಂತ ಹೇಳಿ ಅದ್ರ ನನ್ನ ಯೂಟ್ಯೂಬ್ ಕೆಲಸ ನೋಡ್ರಿ ನಂದು ಗೊತ್ತೈತಲ್ರಿ ಕಮೆಂಟ್ಸ್ಗೆಲ್ಲ ರಿಪ್ಲೈ ಕೊಡೋದು ವಿಡಿಯೋ ಮಾಡೋದು ಗ್ಯಾಲರಿಯಾಗ ಮತ್ತೆ ಈ ವಿಡಿಯೋನ ಮಾಡಿರ್ತೀವಿ ನಿನ್ನೆ ವಿಡಿಯೋನ ಮಾಡಿರ್ತೀನಿ ಎಡಿಟಿಂಗ್ ಮಾಡಿ ವಿಡಿಯೋ ಬಿಟ್ಟಿರ್ತೀನಿ ಪಬ್ಲಿಷ್ ಆಗಿರ್ತೀನಿ ಕೊಟ್ಟಿರ್ತೀನಿ ಮತ್ತೆ ಅದು ಗ್ಯಾಲರಿಯಾಗ ಉಳಿದಿರ್ತಾವಲ್ಲ ಮತ್ತೆ ಇಲ್ಲಿ ವಿಡಿಯೋಗಳು ಕನ್ಫ್ಯೂಸ್ ಆಗಿಬಿಡ್ತಾವ ಯಾವ್ದಿಂದ ಯಾವ್ದು ಮುಂದೆ ಯಾವ್ದು ಹಾಕಿನಿ ಯಾವ್ದಿಲ್ಲ ಅಂತೇಳಿ ಎಷ್ಟೇ ನೋಡಿ ಎಡಿಟಿಂಗ್ ಮಾಡಿದ್ರು ಒಂದೊಂದ್ಸರಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಮಿಸ್ ಆಗೋ ಚಾನ್ಸಸ್ ಇರ್ತಾವ ಹಂಗಾಗಿ ಮತ್ತ ಅವನ್ನೆಲ್ಲ ಗ್ಯಾಲರಿಯನ್ನು ಡಿಲೀಟ್ ಮಾಡಿದ್ರೆ ಹೊಸ ವಿಡಿಯೋ ಮಾಡ್ಕೊಳಕ ಗ್ಯಾಲರಿನೂ ಖಾಲಿ ಇರ್ತೈತಿ ಮೊಬೈಲ್ನು ಕರೆಕ್ಟ್ ಆಗಿ ಕೆಲಸ ಮಾಡ್ತಿರ್ತೈತಿ ಹಿಂಗೆಲ್ಲ ಇರ್ತೈತಿ ನೋಡ್ರಿ ಇಟ್ಬಿಡವ ಇವನಲ್ಲೇ ಒಳ್ಳೆ ನಮ್ಮ ಯಜಮಾನ್ರಿಗೆ ಇನ್ನೇಗ ಫೋನ್ ಹಚ್ಚಿದೇನ್ರಿ ನಾನು ಇವ್ರು ಪಾನಿಪುರಿ ಏನಾಕತ್ತಾರ ಮತ್ತು ಆ ಕಡೆ ನೋಡೋಣ ಪೆಟ್ರೋಲ್ ಹಾಕಿಸ್ಕೊಂಡು ಮತ್ತು ಅವ್ರಿಗೆ ತಿನ್ನಿಸ್ಕೊಂಡು ಬರ್ಲೇನ ಅಂತೇಳಿ ಅವ್ರು ಹೊಲಕ್ಕೆ ಹೋಗಿದ್ರಂತ್ರಿ ಆ್ಯಕ್ಚುಲಿ ಯಜಮಾನ್ರು ಅಂದ್ರೆ ಅವ್ರ ಮಾಲಕರ ಜೊತೆಗೆ ಕೆಲಸ ಅದಂತೇಳಿ ಹೊಲಕ್ಕೆ ಹೋಗ್ಯಾರ ಮಾಲಕರದು ಹೊಲ ನಮ್ದಲ್ರಿ ಮತ್ತು ನಮ್ದು ಅಂತ ಅನ್ಕೊಂಡಿರಿ ಯಜಮಾನ್ರಿ ಏನು ಬಂಗಾರ ಅಂಗಡಿ ಕೆಲಸ ಮಾಡ್ತಾರಲ್ಲ ಸೊ ಅವ್ರ ಮಾಲಕರದು ಹೊಲ ಐತ್ರಿ ಹಾಗಾಗಿ ಅವರು ಗಾಡಿನೂ ಹೊಡಿತಾರಲ್ಲ ಡ್ರೈವಿಂಗ್ನು ಮಾಡ್ತಾರೆ ಮತ್ತು ದುಕಾನ್ದಾಗೂ ಕೆಲಸ ಮಾಡ್ತಾರೆ ಮತ್ತು ಈಗ ಡ್ರೈವಿಂಗ್ ಮಾಡ್ತಾರಂದ್ರೆ ಈಗ ಅವ್ರು ಹೊಲಕ್ಕೆ ಹೋಗೋದಿರುತ್ತಲ್ಲ ಸೊ ಹಾಗಾಗಿ ಮಾಲಕರನ್ನ ಕರ್ಕೊಂಡು ಹೋಗೋದು ಬಿಡೋದು ಮತ್ತು ಅಲ್ಲಿ ಎಲ್ಲರ ಕೆಲಸದವ್ರಿಗೆ ಏನಾದರೂ ಕೊಡೋದು ತರೋದು ಇತ್ತಂದ್ರೆ ಹೋಗ್ತಾರೆ ಅವ್ರು ಹೊಲಕ್ಕೆ ಒಂಚೂರು ದೂರ ಐತಿ ಸೊಲ್ಲಾಪುರ್ಲಿಂದ ಅದು ಹಾಗಾಗಿ ಹೋಗಿದ್ದಾರೆ ಇಲ್ಲಿ ತಗೋ ನಾ ಬರತ್ನ್ಯಾಗ ಬರ್ತೀನಿ ಲಗುಡ್ ಬರ್ತೀನಿ ಬರಾಗ ಪಾರ್ಸೆಲ್ಲ ತೊಗೊಂಬರ್ತೀನಿ ಬಿಡಿ ಯಾಕೆ ಹೋಗ್ತೀರಿ ಹೊರಗಂದ್ರು ಸೊ ನೈಟ್ ಟೈಮ್ನೇ ಐತಲ್ಲ ನನಗೂ ಬೇಸರದಂಗೆ ಆಯ್ತು ರೀ ಈಗ ಮಾಡತನ ಏನು ಅನಿಸಿಲ್ಲ ಕೆಲಸ ಎಷ್ಟೊತ್ತನ ಇವಾಗ ಒಂಚೂರು ಜಳಕದೆಲ್ಲ ಮಾಡಿ ಚಹಾ ಕುಡ್ದೆ ಫ್ರೆಶ್ ಅಂತ ಅನಿಸಿತ್ತು ಬಟ್ ಒಂಥರ ಕಾಲು ಬಳಬಳ ಅನ್ನಂಗೆ ಆಕತ್ತ ನನಗೆ
ಮತ್ತು ಪಿಲ್ಲೆ ಮಧ್ಯಾಹ್ನ ಮೊಕ್ಕೋಸಿಲ್ರಿ, ಯಾವಾಗಲೂ ಮಧ್ಯಾಹ್ನ ಒಂದು ತಾಸು ಮೊಕ್ಕೋಸ್ತೀನಿ. ಯಾವ ಕಾರಣಕ್ಕಂದ್ರೆ ಇದೇ ಕಾರಣಕ್ಕೆ ನೋಡ್ರಿ, 7:30 7 ಗಂಟೆ 7:45 ಮಧ್ಯಾಹ್ನ ಮೊಕ್ಕೊಳ್ಳಿಕ್ಕಪ್ಪ ಅಂತಂದ್ರೆ ಈ ಟೈಮಿಗೆ ರಾತ್ರಿ ಮೊಕ್ಕೊಂಬಿಡ್ತಾನೆ. ಅಂದ್ರೆ ಮೊಕ್ಕೊಂಡು ಯಜಮಾನ್ರು ಬಂದು ಮಾಡಿ ನಾವು ಊಟ ಮಾಡಿ ಮಲ್ಕೊಳ್ಳೋ ಟೈಮಿಗೆ ಎದ್ದು ಬಿಡ್ತಾನೆ ಅವನ ಎಬ್ಬಿಸ್ಲಿಕ್ಕೆ ಮಾಡ್ಲಿಕ್ಕಂದ್ರೆ. ಅಂದ್ರೆ ಅವ್ನು ನಿದ್ದೆ ಕಂಪ್ಲೀಟ್ ಆಗಿಬಿಟ್ಟಿರ್ತೈತಿ, ನಾವು ನಿದ್ದೆ ಮಾಡೋ ಟೈಮ್. ಹಾಗಾಗಿ ನಾನು ಏನೇ ಇದ್ರೂ ಮಧ್ಯಾಹ್ನ ಒಂದು ತಾಸು ಮಲಗಿಸ್ತೀನಿ. ಇವತ್ತು ನನಗೆ ಕೆಲ್ಸಗಳಿದ್ದು ನಾನು ಮಲ್ಕೊಳ್ಳಿಲ್ಲಲ್ಲ, ಹಾಗಾಗಿ ಅವನು ಆಟ ಆಡೋ ನಾದಿಗೆ ಬಿದ್ದ. ಈಗ ಗೇಮ್ ಮುಕ್ಕೊಂಡ ನೋಡ್ರಿ. ಈಗ ನೋಡ್ರಿ ಟೈಮ್ 8:30 ಆಗೈತಿ. ಆಯಿತು, ಒಂದು 20 ನಿಮಿಷ ನಿದ್ದೆ ಮಾಡಲಿ ಮತ್ತು ಎಬ್ಬಿಸ್ತೀನಿ. ಊಟ ಗೀಟ ಅದೆಲ್ಲ ಮಾಡಿ ಮತ್ತು ಯಜಮಾನ್ರು ಬರೋ ಟೈಮಿಗೆ ಎದ್ದು ಕುಂತಂದ್ರೆ ಒಂಚೂರು ಮೊಬೈಲ್ ಅದು ಕಾರ್ಟೂನ್ ನೋಡಿ ಮತ್ತು ಊಟ ಮಾಡಿ ಮುಕ್ಕೊಂಡ್ರೆ ಆಗುತ್ತೆ. ಅವ್ರು ಪಾರ್ಸಲ್ ತರ್ತೀನಿ ಅಂದಾರ ಪಾನಿಪುರಿ. ಈಕಿ 2 ದಿನ ಆಯ್ತು ಹಚ್ಚಾಡ್ರಿ, ನಿನ್ನೆ ಆಯಿತು ಇವತ್ತಿನ ಆಯಿತು. ಸೊ ಹೋಗೋದಾಗಿಲ್ಲ. ಆ್ಯಕ್ಚುಲಿ ಅಲ್ಲೇ ಹೋಗ್ತಿಂದ್ರೆ ಟೇಸ್ಟ್ ಅನ್ಸುತ್ತದು. ಈಗ ಮನ್ಯಾಗ ಮಾಡ್ಬೇಕಂದ್ರೆ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳ್ನು ಇಲ್ಲಿ ಈಗ ಮನ್ಯಾಗ ಅದಕ್ಕಂತೇಳಿ ಐಬ್ರೋ ಈ ಥರ ಕಾಡ್ಗಿಲೆ ಹಚ್ಚೋದ್ರಿ ಅಕ್ಕಿಗೆ. ಬಟ್ ಎಷ್ಟು ಚಂದಿದ್ದು ಆಕಿನ ಐಬ್ರೋ ಹೋಗ್ಯಾವು. ಭಾಳ ಮಂದಿ ಕೇಳಾಕತ್ತಿದ್ರಿ, ಮಗಳು ಐಬ್ರೋ ಏನಾಗ್ಯವು ಹೇಳ್ರಿ ಮಾಡಿರಿ ಅಂತೇಳಿ. ಅಕ್ಕಿ ಊರಿಗೆ ಹೋಗಿದ್ದಳು ನೋಡ್ರಿ, ನಾಲ್ ತೊಡಕ್ಕೆ ಹೋಗಿದ್ಲಿಕ್ಕಿ. ನಾಲ್ ತೊಡಕ್ಕೆ ಹೋದಾಗ ಬ್ಯಾಸ್ಗೆ ಟೈಮ್ ನೋಡ್ರಿ, ನಾನು ಅಲ್ಲೇ ಬಿಟ್ಟು ಬಂದಿದ್ದೆ. ಮುಂದೆ ಮಮ್ಮಿ ತಿರುಪತಿಗೆ ಹೋದ್ಮ್ಯಾಗ ನಾನೇನು ಅವ್ರಿಗೆ ಬಟ್ಟೆ ಅದೆಲ್ಲ ತೊಗೊಂಡೋಗಿದ್ದು ನೋಡ್ರಿ. ಅದಾದ್ಮ್ಯಾಗ ಸಾಲಿನೂ ಕೂಡ ರಜೆ ಇರ್ತಲ್ಲ, ಮತ್ತು ಇರಲಿ ಬಿಡು ಅಕ್ಕಿನ ಯಾವಾಗಲೂ ಅಲ್ಲಿ ಬಿಟ್ಟಿಲ್ಲ ಮಾಡಿಲ್ಲ, ಬಂದ್ರೆ ನಾಲ್ ತೊಡ ಹೋದ್ರ ಸೊಲ್ಲಾಪುರ ಇದೇನೇ ಆಗಿತ್ತು. ಇರಲಿ ಎಲ್ಲರೂ ಅದರ ಖುಷಿನೂ ಇದ್ಲಲ್ಲ, ನಮ್ಮ ತಂಗಿ ಮಗಳು ರತ್ನನ ಮಗಳು ಖುಷಿನೂ ಇದ್ಲು. ಮತ್ತು ಎಲ್ಲರೂ ಒತ್ತಟೆ ಇರ್ತಾರೆ ಬಿಡು ಇರಲ್ಲಕ್ಕಂತೇಳಿ ಮಮ್ಮಿ ಅಲ್ಲೇ ಇರಿಸ್ಕೊಂಡ್ರು. ನಾನು ಪಿಲ್ಲು ಅಷ್ಟೇ ಬಂದ್ವಿ ಊರಿಗೆ. ಅದಾದ್ಮ್ಯಾಗ ಮತ್ತೆ ಮುಂದೆ ಮದುವೆ ಇತ್ತು ನೋಡ್ರಿ, ನಮ್ಮ ತಂಗಿಯವ್ರ ಮೈದನ ಮದುವೆ ಇತ್ತು. ಅಂದ್ರೆ ನನಗೆ 20 ದಿನದಾಗ ಮತ್ತೆ ಹೋಗೋದು ಬರೋದು ಏನಾಗಂಗಿಲ್ಲ. ಹೆಂಗೂ ಮದುವೆ ಐತಿ, ಸೂಟಿನ ಐತಿ. ಆಕಿನೂ ಭಾಳ ಬರಲ್ಲ, ಹುಡುಗಿ ಎಲ್ಲೂ ಕರ್ಕೊಂಡು ಹೋಗಲ್ಲ ಯಾರು. ಮತ್ತು ನಮ್ಮ ಮನೆಗೆ ಬರ್ತಾಳೆ, ಇರಲಿ ಎಲ್ಲರ ಜೊತೆಗೆ ಇರ್ತಾಳೆ. ನಿನಗೇನು ಮದುವೆ 15 ದಿನದಾಗ 15-20 ದಿನ ಏನೋ ಉಳ್ದಿತ್ರಿ. ಒಂದು 15-20 ದಿನದಾಗೆ ನಿನಗೆ ಒಳ್ಳೆ ಮದುವೆಗೆ ಬರೋದಾಗಲ್ಲ. ಆ ಗ್ಯಾಪ್ನೊಳಗೆ ಮತ್ತು ಆಕಿ ನಿನ್ನ ಬದ್ದಲ್ಲ ಆಕಿ ಇರ್ತಾಳೆ. ಮದುವೆ ಎಲ್ಲ ಮುಗಿಸ್ಕೊಂಡು ನಾನು ಮತ್ತು ಆಕಿನ ಕರ್ಕೊಂಡು ಸೊಲ್ಲಾಪುರಕ್ಕೆ ಬರ್ತೀನಿ ಅಂದ್ರೆ ಮಮ್ಮಿ ನಾವು ಅಂತೇಳಿ ನಾನು ಆವಾಗ ಬಿಟ್ಟು ಬಂದೆ. ಏಪ್ರಿಲ್ದಾಗ ನೋಡ್ರಿ, ಇದು ಏಪ್ರಿಲ್ದಾಗ. ಸೊ ಆಕೆಗೆ ಏನೋ ಒಂಥರ ಇನ್ಫೆಕ್ಷನ್ ಥರ ಆಗಿ ಅದೆಲ್ಲ ಅಷ್ಟು ಫುಲ್ ಕೂದಲೇ ಉಚ್ಚಿಬಿಟ್ಟವ್ರೆ. ಅದು ಯಾವ ಕಾರಣ ಏನಂತೇಳಿ ಏನೂ ಗೊತ್ತಿಲ್ಲ. ಆ ಮಮ್ಮಿಗೇನೋ, ನಮ್ಗೆ ಇವಾಗೆಲ್ಲ ಆ ಥರ ಒಮ್ಮಿದೊಮ್ಮೆಲ್ಲ ಆ ಥರ ಕೂದಲು ಹೋದ್ರೆ ನಮ್ಮ ಮನೆ ಬಾಜುಕ ಬಾಡಿಗೆ ಅದ, ನಮ್ಮ ಮನೆಯೇ ಬಾಡಿಗೆ ಕೊಟ್ಟಿವಿ. ಅಲ್ಲೆಲ್ಲ ಹುಡುಗಿಯರು ಭಾಳ ಅದಾರ. ಈಗ ಹೇರ್ ಕ್ರೀಮ್ ಅದೇನಾದ್ರು ಹಿಂಗೆ ಅವ್ರು ಯೂಸ್ ಮಾಡಿರ್ತಾರ, ಇಲ್ಲ ಪೌಡ್ರರ ಅವ್ರ ಬಲ್ಲಿ ಈಗ ಜಾಸ್ತಿ ಇರ್ತಿದ್ಲಲ್ಲ ಅವ್ರ ಮನ್ಯಾಗ. ನಮ್ಮ ಮನ್ಯಾಗನೇ ಬಾಡಿಗೆ ಇದ್ದವರು ಹುಡುಗಿಯರು ಭಾಳ ಇದ್ರು ಅಂತೇಳಿ ನಾವು ಆ ಥರ ಎಲ್ಲ ಥಿಂಕ್ ಮಾಡಿ ಮಮ್ಮಿ ಎಲ್ಲ ರಗಡೆಲ್ಲ ಕೇಳ್ಯಾರಿ, ತಿಳಿಸಿ ಹೇಳ್ಯಾರ. ಆ ಥರ ಏನಾದರೂ ಪೌಡ್ರ್ ಹಚ್ಕೊಂಡೇನೋ ಆ ಕಡೆ ಅಕ್ಕರ ಬೆಲ್ಲಕ್ಕೆ ಹೋದಾಗ, ಇಲ್ಲ ಏನಾದರೂ ಕ್ರೀಮ್ ಹಚ್ಕೊಂಡಿದ್ದೇನೋ ಹಿಂಗೆ ಏನಾದ್ರೂ. ಆಕಿ ಇಲ್ಲ ಅಂತಲೇ ಒಲ್ಸ್ಯಾಡ್ರಿ. ಆಕಿ ಆ್ಯಕ್ಚುಲಿ ತಾವೇ ಹೋಗ್ಬಿಟ್ಟವ, ಅದು ಯಾವ ಕಾರಣಕ್ಕೆ ಹೋಗ್ಯವೋ ಏನೋ ಗೊತ್ತಿಲ್ಲ. ನಾನು ಸುಖದಾಗ ಯಾವಾಗಲೂ ಆಕಿಗೆ ಯಾವ ಟೈಮ್ದಾಗೂ ನಾನು ಆಕಿನ ಬಿಟ್ಟು ಬಂದಿರಲಿಲ್ಲ. ಫಸ್ಟ್ ಟೈಮ್ ಬಿಟ್ಟಿದ್ಕೊಂದು ಅದಾಗಿದ್ಕೊಂದು ಈಗ ಇವತ್ತಿನವರೆಗೂ ಅಳಾಡದಂಗೆ ಆಕತ್ಬಿಟ್ಟೈತಿ. ಯಾವಾಗಲೂ ಅದು ನಮ್ಮ ಟೈಮ ಸರಿ ಇಲ್ಲ, ಹಂಗಾಗಿ ಅದು ಇಲ್ಲಿದ್ರೂ ಆಗತ್ತಿತ್ತು, ಅಲ್ಲಿ ಹೋದ್ರೂ ಆಗತ್ತಿತ್ತು. ಆದ್ರೆ ನೇಮ್ಕ ಆಕಿ ಅಲ್ಲಿ ಹೋದಾಗನೇ ಒಂಥರ ಏನು ಬಿಸಿಲಿಂದ ಬೆವ್ತು ಮಾಡಿ ಮತ್ತು ಇದು ಹೋಗ್ಯೋ ಗೊತ್ತಿಲ್ಲ, ಒಂಥರ ಗುದ್ದು ಅಂತಿತ್ವಂತ್ರಿ ಅವು. ಈ ಥರ ಎಲ್ಲ ಉಬ್ಬಿಗೆ ಗುದ್ದು ಅಂದು ಎಲ್ಲ ತಂತಾನೆ ಉಚ್ಚಿಬಿಟ್ಟಾವು. ಅಲ್ಲಿಂದ ಮಮ್ಮಿ ಡಾಕ್ಟ್ರ್ ತೋರ್ಸ್ಯಾರ. ಡಾಕ್ಟ್ರನ್ನ ತೋರಿಸಿದ ಮ್ಯಾಗೂ ಅವ್ರು ಏನಿಲ್ಲ, ಸ್ವಲ್ಪ ಬಿಸಿಲಿಗೆ ಅದು ಇನ್ಫೆಕ್ಷನ್ ಆದಂಗೆ ಆಗೈತಿ, ಹೋಗ್ಯಾವು ಬರ್ತಾವಂತೇಳಿ ಅಲ್ಲಿ ಕ್ರೀಮ್ ಕೊಟ್ಟಿದ್ರು. ಮಮ್ಮಿ ಮತ್ತು ನನಗೂ ಫೋನ್ ಮಾಡಿ ಹೇಳಿದ್ರು ಹಿಂಗಾಗಿತ್ತೇವ. ಅವ್ರಿಗೆ ಒಂಥರ ಭಯ ಅಲ್ರಿ, ಹಿಂಗೆ ಒಬ್ಬರ ಎಷ್ಟೇ ಮೊಮ್ಮಗಳಾದ್ರೂ ಕೂಡ ಇವಾಗ ನಾವು ಗಂಡು ಮನೆ ನಡೀತೀವಿ ಅಂಥೇಳಿ ಅವ್ರಿಗೆ ಒಂಥರ ಅದು ಅಳಕಿದ್ದೇ ಇರ್ತೈತಿ. ಏನಂತಾರಪ್ಪ ಏನಿಲ್ಲ ಪಾಪ ಯಾವಾಗಲೂ ಬಿಡಲಾರ್ದೇಕಿ. ರತ್ನರ ಮಕ್ಕಳು ಅದೆಲ್ಲ ಭಾಳ ಸರಿ ರೂಢನೇ ಐತ್ರಿ, ಬಿಡ್ತಾರ ಹೋಗ್ತಾರ. ಅವ್ರಿಗೆ ಅದು ಆ ವಾತಾವರಣ ಆ ಊರೆಲ್ಲನೂ ಹೋಗುತ್ತದ. ಬಟ್ ಈಕಿನೂ ಇರ್ತಾಳೆ ಮಾಡ್ತಾಳೆ ಏನೂ ಇಲ್ಲ. ಆದರೆ ಅದೇನೋ ಆ ಟೈಮಿಗೆ ಆಕಿಗೆ ಆ ಥರ ಆಗಿಬಿಡ್ತು. ಹಂಗಾಗಿ ನನಗೆ ಹೇಳಿದ್ರು ಹಿಂಗಾಗೈತೆ ಏನು ಮಾಡಬೇಕು ನಾವು, ಮತ್ತು ಹಂಗತೆ ಎಲ್ಲ ಕ್ರೀಮ್ ಏನಾರ ಹಚ್ಕೊಂಡವನು ಅಂತಂದ್ವಿ. ಇಲ್ಲ ತಾವ ಹೋಗ್ಬಿಟ್ಟಾವ ಅಂತೇಳಿ. ಇಲ್ಲಿ ಬಿಡೋ ಮತ್ತು ಏನಾರ ಆಗೋದಿತ್ತಂದ್ರೆ ಎಲ್ಲಿದ್ರೂ ಆಗತ್ತೈತಿ, ನೀ ಯಾಕಷ್ಟು ಇದು ಮಾಡ್ಕೊತಿದ್ದಿ, ಬರ್ತಾವಂದ್ರಲ್ಲ ಇಲ್ಲಿ ಬಿಡೋ ಅಂತಕೇಸ್ ನಾನು ಹಂಗೆ ಅಂದೆ. ಅದಾದ್ಮ್ಯಾಗ ಮತ್ತು ಈಗಿನೂ ನನಗೂ ಮತ್ತು ಅರ್ಜೆಂಟ್ನಾಗ ನಾನು ಹೋದ್ನೇ. ಒಳ್ಳೆ ಬರತ್ನ್ಯಾಗ ಸ್ನೇಹನೂ ಕೂಡ ಕರ್ಕೊಂಬರ್ಲಿಲ್ಲ. ನಾನು ಕೂಡ ಬರಲಿಲ್ಲಲ್ಲ, ನೀನು ನಾನು ಕೂಡ ಬಂದು ನೋಡ್ರಿ. ನನಗೆ ಅಷ್ಟಿದು ಇಲ್ಲ. ಪಪ್ಪ ಬಂದಿದ್ರ ನೀಲ್ಲ, ನೀವು 3 ಮಂದಿ ಬಂದಿದ್ರಲ್ಲ.
ಮದ್ವಿಗೆ ಬಂದು ಮತ್ತೆ ನಾಲ್ಕಕ್ಕೆ ಹೋಗಿ ಇದು ಕರ್ಕೊಂಬಂದ್ರಲ್ಲ. ನಾನು ಆತೊಳಗೆ ಬಂದಿದ್ದಿಲ್ಲ ಅವತ್ತ, ಮತ್ತೆ ಕೊಳೂರಿಂದ ಅವಳು ಈ ಕಡೆ ಬಂದೆ. ನೀ ಮತ್ತೆ ಯಾವಾಗ ಬಂದಿ ನನಗೆ ನೋಡ್ರಿ, ನನಗೆ ತಲೆಯಾಗ ಇದಾದಂಗೆ ಆಗೈತಿ. ಶಾರಾಮ್ ಕರ್ಕೊಂಬಂದ್ಲ ನಿನ್ನ ಮತ್ತು तुम्ही तिघ जणाला की येऊन घेऊन गेला की. ನಿನಗೆ ಹೌದಾ? तू ಶಾರಾಮು ಇದ ಬಿದ್ಲಲ್ಲ ಅವಾಗ ಅಲ್ಲ? ಇಲ್ರಿ, ಅದೇ ಮದ್ವೆ ಮಾಡಿ ನಾನು ಪಿಲೆ ಇಬ್ಬರೇ ಬಂದ್ವಿ. ಅದಾದ್ಮೇಲೆ ಮಮ್ಮಿನೂ ಕೂಡ ಹಿಂಗೆ ಬಿದ್ರಲ್ಲ. ಅದಾದ್ಮೇಲೆ ಮತ್ತಿನ ಸಾಲಿ ರಜೆ ಇತ್ತಿಕ್ಕಿಂದು, ಹಾಗಾಗಿ ನಾನು ಅವಾಗ ಹೋದ್ನೆ. ಮತ್ತು ಒಳ್ಳೆ ಮಮ್ಮಿಗೆ ಒಂಚೂರು ರೆಸ್ಟ್ ಅದೆಲ್ಲನೂ ಕೂಡ ಆಯಿತು. ಮತ್ತು ನಾನು ಬರತ್ನ್ಯಾಗ ಕರ್ಕೊಂಬಂದೆ. ಇಲ್ಲಿ ಬಂದ್ಮ್ಯಾಗು ನಾವು ಸ್ಕಿನ್ ಸ್ಪೆಷಲಿಸ್ಟ್ ಹತ್ರನೂ ಕೂಡ ತೋರಿಸಿವಿ. ಆದ್ರೆ ಅದು ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ, ಲೇಟಾಗಿ ಬರ್ತಾವೆ, ಏನಾಗಂಗಿಲ್ಲ ಅಂತ ಹೇಳ್ಯಾರ ಅವರು. ಸೊ ಒಂದಲ್ಲಂತ 2 ಕ್ರೀಮ್ನು ಕೂಡ ಕೊಟ್ಟಿದ್ದಾರೆ. ಕಾಸ್ಟ್ಲಿ ಕ್ರೀಮ್ ಕೊಟ್ಟಾರ, ಅದನ್ನ ಹಚ್ಚಕತ್ತಾಳ. ಬರ್ತಾವು ಸಣ್ಣಗಿ ಬರ್ತಾವು, ಒಂದು 7-8 ದಿನ ಬಂದಿರ್ತಾವೆ ನೋಡ್ರಿ. ಮತ್ತು ಒಂದಿನ ಬೆಳಗ್ಗೆ ಆಗೋಷ್ಟೊತ್ತಿಗೆ ತಾವು ಹೋಗ್ಬಿಟ್ಟಿರ್ತಾವೆ. ನನಗೆ ಭಯ ಆಗಿ ಹೆಣ್ಣು ಹುಡುಗಿ ಹೈಬ್ರೋ ಇದ್ರನ್ನ ಚಂದ ಅಂತೇಳಿ ಮತ್ತೊಮ್ಮೆ ಡಾಕ್ಟರ್ ಹತ್ರನ ಹೋಗಿದ್ದೀವಿ ನಾವು. ಮೊನ್ನೆ ಯಜಮಾನ್ರಿಗೆ ಒಂದು ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಭಾಳ ಆಗಿತ್ತು ಅವರಿಗೆ. ಅವಾಗ ಹೋದಾಗ ಏನೈತಿ ಮತ್ತೊಂದು ಸರಿ ಕೇಳಿದ್ವಿ ನಾವು. ಇಬ್ಬರದ್ದು ಅಲ್ಲೇ ಟ್ರೀಟ್ಮೆಂಟ್ ನಡೆದೈತಿ. ಈಗ ಕಟಾವ್ಕಾರ ಮೇಡಮ್ಮ ಅಂತ ಸದಾರ ಸೊಲ್ಲಾಪುರದಾಗ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಅವ್ರಿಗೆ ತೋರ್ಸೋಣ ಇಲ್ಲ, ನೀವು ಭಯ ಪಡೋ ಅಂಥ ಅವಶ್ಯಕತೆನೇ ಇಲ್ಲ. ರೀಸನ್ ಏನು ಹೇಳ್ರಿ, ಇದು ಯಾವ ಕಾರಣಕ್ಕೆ ಹೋಗ್ಯಾವ ಅಂತ ನಾ ಕೇಳಿದೆ. ಇಲ್ಲ, ಕೆಲವೊಬ್ರಿಗೆ ಅದೇ ಥರನ ಆಗ್ತಿರ್ತೈತಿ, ಏನಿಲ್ಲ, ಒಬ್ಬೊಬ್ರದ್ದು ಗೊತ್ತಾಗಂಗಿಲ್ಲ, ರೀಸನ್ನೇ ಇರೋಂಗಿಲ್ಲ ಅಂತೇಳಿ. ಮತ್ತು ಒಬ್ಬೊಬ್ರಿಗೆ ನೆತ್ತಿ ಕೂದಲೇ ಹೆಂಗೆ ಹೋಗ್ತಾವಲ್ಲ ಹಂಗೆ ಹೋಗ್ತಾವ. ಬಟ್ ಇವು ಆಕಿಗೆ ಬರ್ತದ. ಹೈ ಡೋಸಿಂದು ಕ್ರೀಮ್ನು ಕೂಡ ಆಕಿಗೆ ಜಾಸ್ತಿ ಕೊಡೋಕ್ಕಾಗಲ್ಲ, ಯಾಕಂದ್ರೆ ಅದು ಸೆನ್ಸಿಟಿವ್ ಜಾಗ ಇರ್ತೈತಿ. ಅದಕ್ಕಂತೇಳಿ ಇವಾಗ ಕೊಟ್ಟಿದ್ದಾರೆ 2 ಕ್ರೀಮ್ ಅದಾವು, ಅದನ್ನ ಹಚ್ಕೋತಾಳ. ಬಟ್ ಆಕಿ ಫುಲ್ ವೈಟ್ ಕಲರ್ ಒಂದು ನಮೂನಿ ಕಾಣಿಸ್ತಾ ಅಂತೇಳಿ ಕ್ರೀಮ್ ಹಚ್ಕೊಂಡು ಎಲ್ಲ ಆದ್ಮ್ಯಾಗ ಒಳ್ಳೆನೈತಿ ಈ ಥರ ಕಾಡಿಗೆ ನೋಡ್ರಿ ಕಪ್ಪಾಗಿ ಹಚ್ತೀವಿ. ಇಲ್ಲಿ ಒಂಥರ ಕಾಣಿಸ್ತಾ ಅಂತೇಳಿ ಭಾಳ ಜನ ಕೇಳಕತ್ತಿದ್ರಿ. ನನಗೂ ಹೇಳ್ಬೇಕಂತ ಅನ್ಸಕತ್ತಿತ್ತು. ಒಂಥರ ನನಗೂ ಬೇಜಾರನೇ, ಯಾವಾಗ ಬರ್ತಾವಪ್ಪ ಏನಪ್ಪ ಅಂತೇಳಿ. ಹಿಂಗೆ ನೋಡ್ರಿ ಮನುಷ್ಯನ ಶರೀರ ಹೆಂಗೆ ಇನ್ಫೆಕ್ಷನ್ ಯಾವ ಥರ ಎದ್ರ ಮ್ಯಾಗ ಪ್ರಭಾವ ಬೀರ್ತದೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಬ್ರಿಗೆ ಇನ್ಫೆಕ್ಷನ್ ಅಪ್ಪ ಅಂತಂದ್ರೆ ಒಂದೊಂದು ಇನ್ಫೆಕ್ಷನ್ಗಳು ಇರ್ತಾವ. ಬಟ್ ಈ ಟೈಪ್ನೊಳಗೆ ನಮ್ಮ ಫ್ಯಾಮಿಲಿಯಾಗ ನಮಗೇನು ಗೊತ್ತಿರಲಿಲ್ಲ, ಯಾರಿಗೂ ಆಗಿರಲಿಲ್ಲ. ಆದ್ರೆ ಈಕಿಗೆ ಈ ಥರ ಆದ್ಮ್ಯಾಗ ನಮ್ಮ ಊರಾಗ ನಮ್ಮ ಸೃಷ್ಟಿ ಗೆಳತದಾಡ್ರಿ, ನಮ್ಮ ಸೃಷ್ಟಿ ಗೆಳತಿಗೂ ಇದೇ ಥರ ಹೋಗಿದ್ವು ಅಂತ. ಸೃಷ್ಟಿ ಗೆಳತಿಗೆ ಇಲ್ಲಿ ಹೋಗಿರಲಿಲ್ಲ, ಇವೆಲ್ಲ ಹೋಗಿದ್ವು ಅಂತ್ರಿ. ಕಣ್ಣಿನ ರೇಪ್ ಏನದಾವಲ್ರಿ, ಈ ಕಣ್ಣಿಂದ ರೇಪಿ ಎಲ್ಲ ಹೋಗಿದ್ವು ಅಂತ. ಫುಲ್ ಏನೂ ಇರಲಿಲ್ಲ, ಕೆಳಗಡೆ ಮೇಲ್ಗಡೆ ಎಲ್ಲನೂ. ಆಕಿಗೆ 2 ವರ್ಷ ಆದ್ಮೇಲೆ ಬಂದಾವಂತ ನೋಡ್ರಿ ಅವು ಕಣ್ಣಿಂದ ರೇಪಿ. 2 ವರ್ಷ ಆದ್ಮ್ಯಾಗ ಬಂದಾವಂತ. ಅವರು ಡಾಕ್ಟ್ರ್ ತೋರ್ಸ್ಯಾರಂತ, ಬರ್ತಾವ ಅಂತ ಕೇಸಿನೇ ಹೇಳ್ಯಾರ. ಬಟ್ ಇಲ್ಲೆಲ್ಲ ನಾಜುಕ್ ಜಾಗ ಇರ್ತದೆ. ಅವ್ರು ಕ್ರೀಮ್ ಅದು ಏನೂ ಕೂಡ ಹಚ್ಚಿಲ್ಲಂತ. ಆದ್ರೆ ಮೆಡಿಸನ್ ಏನೋ ಕೊಟ್ಟಿದ್ರಂತ, ಹಿಂಗೆ ಟ್ಯಾಬ್ಲೆಟ್ ಅದೆಲ್ಲ. ಬಟ್ ಅದು ಅಷ್ಟೇ ತೊಗೊಂಡಿದ್ದಾಳ. ಆಮೇಲೆ ಕೈ ಬಿಟ್ಬಿಟ್ಟಾರ ಅವರು. ತಾವೇ ಹಿಂದಗಡೆ 2 ವರ್ಷ ಆದ್ಮೇಲೆ ಬಂದವಂತ್ರಿ. ಸೊ ಹಿಂಗೆಲ್ಲ ಆಗ್ತಿರ್ತಾವೆ. ನನಗೂ ಅದೇ ಹೋಪ್ಸ್ ಐತಿ, ಬರ್ತದಪ್ಪ ಅಂತೇಳಿ, ಬರ್ತಾವ್ರಿ, ಇಲ್ಲ ಅನ್ನಂಗಿಲ್ಲ. ಒಂಚೂರು ಬಂದಿರ್ತಾವ, ಮತ್ತು 1-2 ದಿನ ಆಗಾನ ಮತ್ತೆ ಹೋಗಿಬಿಡ್ತಾವ. ಈ ಥರ ಆಗಕತ್ತಿದ್ದಕ್ಕಿಂದು. ಸೊ ನೋಡಮ್ಮಂತ ಭಾಳ ಜನರ ಒಂದು ಕ್ವಶನ್ ಇದೇ ಆಗಿತ್ತು. ಹಾಗಾಗಿ ನಾನು ಇದನ್ನು ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಹೇಳಿದೆ ನೋಡ್ರಿ. ಈಗ ಒಂಥರ ನನಗೂ ಸುಸ್ತು ಆದಂಗೆ ಆಕತ್ತೈತಿ. ಇನ್ನೂ ಒಂದು ವಿಡಿಯೋ ಎಡಿಟಿಂಗ್ ಮಾಡಬೇಕು. ಲೈವಿಗೆ ಬರ್ತೀನಂತಂದೆ, ಬಟ್ ಇದ್ರಾಗ ಚಾರ್ಜನು ಕೂಡ ಕಡಿಮೆನೇ ಐತಿ. ಇಡೀ ದಿನ ಮಕ್ಕಳು ಕೂಡ ಒಂಚೂರು ನೋಡ್ಯಾರ. ನಾನು ಕೂಡ ಬೇಸರಾಗಿತ್ತಲ್ಲ, ಕೆಲಸ ಮಾಡ್ಕೋತ ಅದು ಇದನ್ನ ಹಚ್ಚಿ. ಮತ್ತು ಹಂಗೆ ಬೇಸರಾಗುತ್ತೆ, ಟಿ ವಿನೂ ಇಲ್ಲ ಏನಿಲ್ಲ, ಮತ್ತು ಮಾತಾಡೋಕೆ ಯಾರೂ ಇಲ್ಲ. ಮಕ್ಕಳು ಅವ್ರು ಆಟ ಆಡತ್ನಾಗ ನಾನು ಸಾಂಗ್ ಅಂಥದ್ದು ಇಂಥದ್ದು ಒಂಚೂರು ನೋಡಿದೆ ಇವತ್ತು. ಇರ್ಲಿಕ್ಕಪ್ಪ ಅಂತಂದ್ರೆ ಬೇಸರ ಆಗಿಬಿಡ್ತೈತಿ. ಅದ್ರಾಗ ಒಂದೇ ವಿಡಿಯೋ ಹಾಕಿದ್ನಲ್ಲ, ಹಾಗಾಗಿ ಇವತ್ತು ರವಿವಾರ ಬೆಳಗ್ಗೆ ಒಂದೇ ಹಾಕಿದ್ದೆ ವಿಡಿಯೋ. ಇನ್ನೊಂದು ಹಾಕೋದಕ್ಕೆ ಆಗಿರಲಿಲ್ಲ, ವಿಡಿಯೋನು ಕೂಡ ಪೆಂಡಿಂಗ್ ಇರಲಿಲ್ಲ. ಸೊ ಅದಕ್ಕಂತೇಳಿ ಮತ್ತು ಇವಾಗೂ ಮತ್ತು ಒಂದು ಬೆಳಗ್ಗೆಯಿಂದ ಒಂದು ಲಾಗ್ ಮಾಡಿ, ಇವಾಗ ಒಂದು ಎಡಿಟಿಂಗ್ ಅಂದ್ರೆ ಒಂದು ಲಾಗ್ ಅಂತೂ ಆಯಿತು ಫ್ರೆಂಡ್ಸ. ಚಾರ್ಜು ಕೂಡ ಖಾಲಿ ಆಗೈತಿ, ಒಂಚೂರು ಚಾರ್ಜು ಕೂಡ ಮಾಡ್ಕೋಬೇಕಾ. ಇವಾಗಂತೂ ಮಕ್ಕೊಂಡನ. ಮಧ್ಯಾಹ್ನ ಮಾಡಿದ್ದು ಒಂದು ಸ್ವಲ್ಪ ಸಾರು ಐತ್ರಿ, ಮಧ್ಯಾಹ್ನ ಮಾಡಿದ ಸಾರು ಐತಿ. ಈಗ ನೋಡ್ಬೇಕು ಏನಾರ ಒಂಚೂರು ಮಾಡೋದಾದ್ರೆ ಮಾಡ್ತೀನಿ ಅಡುಗೆನ. ಮಾಡಬೇಕ್ರಿ, ಇರ್ಲಿಕ್ಕಂದ್ರೆ ಉಪ್ಪಿಟ್ಟದು ಏನಾರ ಮಾಡಿದ್ರೆ ಆಯಿತು. ಈಗ ಚಾದೆಲ್ಲನೂ ಕೂಡ ಮಾಡಿದ್ದು ನೋಡ್ರಿ. ಗ್ಯಾಸ್ ಮ್ಯಾಗ ಬೊಗಣೆದೆಲ್ಲ ಹಂಗ ಐತಿ. ಅಗಳ ಹೇಳಿದ್ನೆಲ್ಲ ಒಂಚೂರು ಸಾರು ಐತಿ ನೋಡ್ರಿ ಸದ್ಯಕ್ಕೆ.
ಏನಾದ್ರು ಲೈಟಾಗಿ ಮಾಡಿ ಊಟ ಮಾಡೋದು ಅಷ್ಟೇ ನೋಡ್ರಿ. ಈಗ ಹಂಗನ ರೀ ಒಂದು ಕತಿ ನೆನಪಾಕತ್ತಿತ್ ನನಗ. ಏನಪ್ಪಾ ಅಂತಂದ್ರ ಇದು ಒಂದು ಗಿಳಿ 2 ಗಿಳಿ ಇರ್ತಾವಂತ. 2 ಗಿಳಿ ಇದ್ದಾಗ ಏನೋ ಒಂದು ಗಾಳಿ ಬಿಟ್ಟು ಏನೋ ಸಣ್ಣವರಿದ್ದ ನಾವು ಕತಿ ಕೇಳ್ತಿದ್ವು. ಅದನ್ನ ನಿಮ್ಗೂ ನೆನಪಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಗಾಳಿ ಬಿಟ್ಟಾಗ ಒಂದು ಗಿಳಿ ಆಶ್ರಮಕ್ಕೆ ಹೋದಂತ, ಇನ್ನೊಂದು ಗಿಳಿ ಕಳ್ಳರ ಹತ್ರ ಹೋಯ್ತಂತ. ಕಳ್ಳರ ಹತ್ರ ಹೋಗಿದ್ದು ಕಳ್ಳರ ಒಂದು ಸಂಪ್ರದಾಯನೇ ಕಲಿತಂತ, ಬಡೀರಿ ಬಡೀರಿ ಕಳು ಮಾಡ್ರಿ ಬಂಗಾರ ಕಸ್ಕೋರಿ ಅಂತೇಳಿ. ಆಶ್ರಮಕ್ಕೆ ಹೋಗಿದ್ದು ಬರ್ರಿ ಕುಂದೂರಿ ನಿಂದೂರಿ ಊಟ ಮಾಡ್ರಿ ರೆಸ್ಟ್ ತಗೋರಿ ಈ ತರ ಎಲ್ಲ ಹೇಳ್ತಿತ್ತಂತ. ಇಷ್ಟೆಲ್ಲ ಯಾಕೆ ಹೇಳಕತ್ತೀನಪ್ಪ ಅಂತಂದ್ರ, ನಾವೀಗ ಸಿಟಿ ಊರಾಗತ್ತೀವಿ, ಸಿಟಿ ಜೀವನ ಮಾಡಕತ್ತೀವಿ. ನಾವು ಒಂದೇ ತಾಯಿ ಮಕ್ಳು 4 ಮಕ್ಳು ಇದ್ದೀವಿ. ಆದ್ರ ಇಬ್ರು ಹಳ್ಳ್ಯಾಗಿರ್ತಾರ, ಇಬ್ರು ಸಿಟಿಯಾಗಿರ್ತೀವಿ. ಸರನು ಕೊಟ್ಟಿದ್ದು ಹಳ್ಳ್ಯಾಗನೆ, ಹೊಲ ಮನೆ ಎಲ್ಲ ಹಳ್ಳ್ಯಾಗದಾವು. ಆದ್ರ ಅಕ್ಕಿ ಇರುವಂತದ್ದು ಗೋವಾದೊಳಗ, ನಾನು ಸುಲಭದಾಗ ಅದೀನಿ. ಇನ್ನ ಇಬ್ರು ನಮ್ ರತ್ನ ಬಾಗೇವಾಡಿ ಹತ್ರ ನಾಗೂರು, ನಮ್ಮ ಅಕ್ಕ ನೆರ್ಬೆಂಚಿ ಇಲ್ಲದ ನೋಡ್ರಿ. ಅವ್ರು ಮಾಡಷ್ಟು ಕೆಲ್ಸ ನಮಗ್ ನಿಗದೇ ಇಲ್ಲ. ನೋಡಿದ್ರು ಒಂದ ಮನೆ ಹುಟ್ಟಿ ಬೆಳೆದು ಎಲ್ಲ ಬಂದಿ ಒಂದ ಹೊಟ್ಟೆನ ಮಕ್ಳು ಅಂದ್ರುನು ನಾವ್ ಈ ಸಿಟಿ ಊರಿಗೆ ಬಂದು ಸಿಟಿ ಜೀವನ ಹೊಂದ್ಕೊಂಡ್ಬಿಟ್ಟಿವಿ. ಎಷ್ಟಿಗ್ ಮನೇನ್ ಕೆಲ್ಸ ಸ್ವಲ್ಪ ಕಡೆ ಏನಾದ್ರು ಹೆಚ್ಚಿಗೆ ಮಾಡಿದ್ವಿ ಅಂದ್ರ ಸುಸ್ತದಂಗ ಆಗ್ಬಿಡ್ತೈತಿ. ಅದೇ ಹಳ್ಳ್ಯಾಗ ಅದಾರಲ್ಲ ಅಕ್ಕ ನಮ್ಮ ತಂಗಿ ಇನ್ನಬೇಕು ರತ್ನ, ಅವ್ರು ಮನಿ ಕೆಲ್ಸನು ಮಾಡ್ತಾರ. ಹಿಂಗ ಮನಿ ಕೆಲ್ಸ ಅವ್ರಿಗೆ ಈಸಿ ಅಂತ ಅನ್ಸ್ಬಿಡ್ತ, ಅವ್ರಿಗೆ ಅದು ಹೈರಾಣ ಅಂತ ಕೆಸಿನೇ ಅನ್ಸಂಗಿಲ್ಲ. ಆದ್ರ ನಮಗ ಮನೆ ಡೈಲಿ ರೂಟೀನ್ದೊಳಗ್ ಮಾಡೋ ಕೆಲ್ಸಕ್ಕಿನ್ನ ಒಂದ್ ಹೆಚ್ಚಿಗೆ ಆತಪ್ಪ ಅಂದ್ರ ನಮ್ಮದು ಸುಸ್ತದಂಗ ಅನ್ಸ್ಬಿಡ್ತೈತಿ. ಹಿಂಗ ಅಲ್ರಿ, ಈ ಸಿಟಿ ಜೀವನಕ್ ಕಂಪೇರ್ ಮಾಡಿದ್ರ ನಾನು ಹೆಚ್ಚಿಗೆನೆ ಮಾಡ್ತೀನಿ, ಏನ್ ಕಡಿಮೆ ಮಾಡಂಗಿಲ್ಲ ಕೆಲಸ. ನಾ ನೋಡ್ತಿರ್ಲ ಹೆಂಗಿರ್ತದ ನಂದೆಲ್ಲ ಕೆಲ್ಸಗಳು ಅಂತೇಳಿ. ಮತ್ ಮನ್ಯಾಗ ಇದ್ಕೊಂಡು ಫೈನಾನ್ಸಿಯಲ್ ಕೂಡ ನಾನು ಯಜಮಾನ್ರಿಗೆ ಸಪೋರ್ಟ್ ಮಾಡಕತ್ತೀನಿ ಸದ್ಯಕ್ಕ. ಇನ್ನೊಂದು ಜಾಸ್ತಿ ಗಳಿಕೆ ಐತೋ ಇಲ್ಲೋ ಅದ್ ನನ್ಗೆ ಗೊತ್ತಿಲ್ಲ. ಏನಪ್ಪಾ ಅಂತಂದ್ರ ನಾನು ಏನ್ ಹೇಳಕ್ ಹೊರಟಿನಪ್ಪ ಅಂತಂದ್ರ, ಗಳಿಕೆನ ಜಾಸ್ತಿ ಮಾಡ್ಲಿಕ್ ಬಲವತ್ತು, ಉಳಿತಾಯ ಮಾಡೋದನ್ನೇ ಒಂದ್ ದೊಡ್ಡ ಇದು ಅಂತ ನಾ ಅನ್ಕೋತೀನಿ. ಯಜಮಾನ್ರಿಗೆ ನಾನೇನು ಖರ್ಚು ಮಾಡಿಸ್ಕೊಡಂಗಿಲ್ಲ. ನೋಡ್ತೀರಿ ನನ್ ಲೈಫ್ ಸ್ಟೈಲ್ ಹೆಂಗೈತೆ ಅಂತ ಹೇಳಿ ನೀವನೇ. ಒಂದು ಬಟ್ಟೆ ಆಗಿರ್ಬೋದ, ಒಂದ್ ಏನೇ ಮಕ್ಳಿಗೆ ತರೋದು ಇರ್ಲಿ ಬರೋದಿರ್ಲಿ, ಹಣ್ಣು ಹಂಪ್ಲ ಏನೋ ಜಾಸ್ತಿ ಏನೋ ಅವ್ರಿಗೆ ಒಟ್ಟ ಕಿರಿಕಿರಿ ಅಂತಲೇ ನಾವ್ ಮಾಡಕ್ ಹೋಗಂಗಿಲ್ಲ. ಯಾಕಂದ್ರೆ ಇದ್ರೊಳಗ ಜೀವನ ಮಾಡೋದು ನನ್ಗ ರೂಢಿ ಆಗ್ಬಿಟ್ಟೈತಿ ಮೊದ್ಲಾಗಿಂದ ಅಷ್ಟೇ, ಇವತ್ತಲ್ಲ ನಿನ್ನೆಲ್ಲ. ಮದ್ವೆ ಆದಾಗಿನಿಂದ ಹಿಡ್ಕೊಂಡು ಇಲ್ಲಿವರೆಗೂ ನಾನು ನಮ್ಮ ಯಜಮಾನ್ರಿಗೆ ಖರ್ಚು ಮಾಡಿಸ್ಕೊಡಲ್ಲ. ನಾನು ಒಟ್ಟ ಅವ್ರಿಗೆ ಜಾಸ್ತಿ ಖರ್ಚಿಂದು ಏನು ಹೇಳಕ್ ಹೋಗಲ್ಲ, ಏನ್ ಮಾಡಕ್ ಹೋಗಲ್ಲ. ನನ್ಗೆ ಬಾಳ ಆಸೆ ಇರೋದಂತಂದ್ರ ಒಂದು ಬೈಕ್ ತಗೋಬೇಕನ್ನೋದು ಬಾಳ ಇತ್ತು, ಕಲಿಬೇಕನ್ನೋದಂತೇಳಿ. ಅದು ಹೊಸದಿರ್ಲಿ ಹಳೇದಿರ್ಲಿ ಯಾವ್ದೇ ಹಾಕಿರಲ್ಲಕ್ಕ, ಅದೊಂದು ಆಸೆನ ಎಷ್ಟು ವರ್ಷಗಳು ಬಾಳ್ ಹೋದ್ರು ಬಟ್ ಅದನ್ನ ಈಡೇರ್ಸರ, ಅದು ನನಗ ಬಾಳ ಖುಷಿ ಐತಿ. ಅದನ್ನ ಬಿಟ್ರೆ ಮತ್ತೆ ಇನ್ನೇನು ಇಲ್ಲ ನೋಡ್ರಿ ಫ್ರೆಂಡ್ಸ. ಇನ್ನೊಂದು ಟೈಲರಿಂಗ್ ಅದೆಲ್ಲಾನು ಕೂಡ ನನ್ನ ಕೆಲಸ ನಾ ಮಾಡ್ಕೋತೀನಿ. ಅದ್ರಾಗ ಯಾವಾಗಾರ ಬ್ಲೌಸ್ ಅದು ಬಂದಿರ್ತಾವ. ಈಗ ಮೊನ್ನೆನೆ ಕೊಟ್ಟಿರುವಂತದ್ದು ಇನ್ನೊಂದು ಉದೈತ್ರಿ ಕಟ್ ಮಾಡಿರ್ತೀನಿ. ನಾವ್ ಒಲ್ಲೆದನ್ನು ಕೂಡ ಐತ್ರಿ ಫ್ರೆಂಡ್ಸ. ಬಟ್ ನಾನೇನ್ ಹೇಳೋದಂತಂದ್ರ, ನಾವು ಬೇರೆದವ್ರಿಗೆ ಹೊಲಿಲಿಕ್ ಬಲ ಹೊತ್ತು ನಮ್ಮದ್ ನಾವರ ಮಾಡ್ಕೊಂತೀವಲ್ಲ, ಅದ ದೊಡ್ಡ ಉಳಿತಾಯನೇ ಆಗುತ್ತ. ಸೊ ಹೆಣ್ಮಕ್ಳು ಸಣ್ಣ ಪುಟ್ಟ ಒಂದಷ್ಟು ಕಲಿಬೇಕಾಗ್ತದ ಮನ್ಯಾಗ ಇದ್ಕೊಂಡು ನಾವು. ಅದ್ರ ನಮ್ಮಂತ ಮಿಡಲ್ ಕ್ಲಾಸ್ ದವ್ರಿಗೆ ಇದು ಬಹಳ ಇಂಪಾರ್ಟೆಂಟ್ ಇರ್ತೈತಿ. ಏನು ಕಲಿಲಿಕ್ಕಂದ್ರು ಕೂಡ ನಾವು ಟೈಲರಿಂಗ್ ಅನ್ನೋದಾದ್ರು ಕೂಡ ಒಂಚೂರು ಕಲ್ಕೊಂಡ್ವಪ್ಪ ಅಂದ್ರ ಬೇರೆದವ್ರದ್ದು ಹೊಲಿಲಿಕ್ ಬಲ ಹೊತ್ತು ನಮ್ಮ ಮಕ್ಕಳದು ಹರ್ದು ಪರ್ದು ಅಂಗಿಗಳು, ಸಣ್ಣ ಮಕ್ಕಳು ಈಗೆಲ್ಲ ನೋಡ್ತಿರಲ್ಲ, ಈಗ ಜಾಸ್ತಿ ಸೀಟ್ನ್ಯಾಗ ಇದಾಗ್ಬಿಡ್ತಾವ, ಹೋಗ್ಬಿಡ್ತಾವ, ಹರಿತಾವ್ ಮಾಡ್ತಾವ್. ಈಗೆಲ್ಲ ಹೊರಗಡೆ ಬಾಳ ಕಾಸ್ಟ್ಲಿ ಐತ್ರಿ. ಒಂದ್ ಏನಾದ್ರು ಹರಿತು ಮಾಡ್ತು ಒಂದಿಷ್ಟು ಹೊಲಿಗೆ ಹಾಕೊಡು ಅಂದ್ರ 10-20 ರೂಪಾಯಿ ತಗೊಂತಾರ. ಅದನ್ನ ಉಳಿತಾಯ ಮಾಡ್ದಂಗೂ ಆಗ್ತೈತಿ. ಸೊ ನಮ್ಮದ್ ನಾವ್ ಮಾಡ್ಕೊಂಡ್ರ ಅದೊಂದು ಖುಷಿ ಇರ್ತೈತಿ. ಇವಾಗೆಲ್ಲ ನೈಟಿ ಎಲ್ಲ ತಗೊಂಬರ್ರಿ, ಇಲ್ಲ ನೈಟಿ ತಗೊಂಡ್ರ, ಹೊಸ ಡ್ರೆಸ್ ತಗೊಂಡ್ರ, ಮಕ್ಕಳದಿರ್ಲಿ ನಮ್ದಿರ್ಲಿ, ಅದಕ್ಕೆಲ್ಲ ಹೊಲಿಗೆ ಹಾಕಾಕ ಹೊರಗಡೆ ದುಡ್ಡು ಹೋಗೇ ಹೋಗ್ತದ. ಒಂದ್ಸರಿ ನಾವ್ ಒಂದು ಜಾಸ್ತಿ ರೊಕ್ಕದ್ ಇರ್ಲಿಕ್ಕಂದ್ರು ಕೂಡ ಒಂದ್ ಸಿಂಗಲ್ ನೀಡಲ್, ಒಂದ್ ಸಿಂಗಲ್ ಪಾಟದ ಒಂದು ಮಷಿನ್ ತಗೊಂಬಂದ್ ಇಟ್ಕೊಂಡೆ ಅಂದ್ರ ಅದು ನಮಗನೆ ಉಪಯೋಗ ಆಗ್ತೈತೆ ಅಂತ ಹೇಳೋದು ನಾನು ಹೇಳ್ತೀನಿ. ಅದು ನನ್ನ ಅಭಿಪ್ರಾಯ. ಅದನ್ ಬಿಟ್ರೆ ಎಲ್ಲಾರು ಅದೇ ಮಾಡ್ಬೇಕಂತಾನು ಕೂಡ ಇಲ್ಲ. ಬಟ್ ಯಾರಿಗದು ಸಾಧ್ಯ ಐತಿ, ಅವೈಲೇಬಲ್ ಐತಿ, ಆತರ ಮಾಡ್ಕೋಬಹುದು ನೋಡ್ರಿ. ಇದೊಂದ್ ಸಣ್ಣ ಟಿಪ್ಸ್ ನನ್ ಕಡೆಯಿಂದ. ಅದನ್ ಬಿಟ್ರೆ ಮತ್ ಜಾಸ್ತಿ ಯಜಮಾನ್ರಿಗೆ ನಾನೇನು ಖರ್ಚಂತೂ ಏನು ಮಾಡಿಸ್ಕೊಡಂಗಿಲ್ಲ. ಇದ್ರಗನೆ ಹೊಂಟ್ ಬಿಡ್ತೀನಿ ಜೈ ಅಂತೇಳಿ. ಸೊ ಇಷ್ಟ ಹೇಳ್ತಾನೆ ಈ ವಿಡಿಯೋದೊಳಗ ಒಂಚೂರು ಬರೀ ಮಾತಾ ಹಾಗೇವು. ಯಾಕಂದ್ರ ವಿಡಿಯೋ ಮಾಡೋರಿಗೆ ಮಾತನೇ ಬಡ್ವಾಳ ನೋಡ್ರಿ. ಅದನ್ ಬಿಟ್ರೆ ಅದ್ರ ನಂದ್ ಲಾಗ್ ತಗೊಂಡ್ರು ಕೂಡ ಹೆಚ್ಚಿಗೆ ನೀವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ ಆಗಂಗಿಲ್ಲ.
ನೀವ್ಯಾಕ ನಾನೇ ಇಟ್ಕೊಂಡಂಗೆ ನನ್ನ ಲೈಫ್ ಬಗ್ಗೆ ನಾನು. ಬಟ್ ಕನಸುಗಳು ಆಸೆಗಳು ಎಲ್ಲರಿಗೂ ಇರಬೇಕು, ಅದೇ ಥರನೇ ಆದಾವ. ಅದನ್ನ ನೆನಸು ಮಾಡ್ಕೊಳೋದಕ್ಕೆ ಒಂದು ಸತತ ಪ್ರಯತ್ನ ಅಂಕರು ಎಲ್ಲರಿಗೂ ಇರಲೇಬೇಕು. ಅದೇ ಥರ ನನಗೂ ಕೂಡ ಐತಿ. ಬಟ್ ವಿಡಿಯೋನ ನಾನು ಕಷ್ಟಪಟ್ಟು ಇಷ್ಟಪಟ್ಟು ಎರಡೂ ರೀತಿಯಿಂದನೂ ಮಾಡ್ತೀನಿ. ಕೆಲವರಿಗೆ ಇತ್ತೀಚೆಗೆ ಏನಾಗತ್ತದಂದ್ರ ಅದೇನೋ ಗೊತ್ತಿಲ್ಲ, ಹೆಂಗ್ ಹೇಳ್ಬೇಕಪ್ಪ ಅಂತಂದ್ರ ಸ್ವಲ್ಪ ಜಾಸ್ತಿ ಪಬ್ಲಿಸಿಟಿ ಆಗಾಕತ್ತೀನಿ ಅಂತಾನೆ ಹೇಳ್ತೀನಿ ನಾನು. ಶಾರ್ಟ್ಸ್ ವಿಡಿಯೋಗಳದೆಲ್ಲ ಫುಲ್ ವೈರಲ್ ಆಗ್ತಾವ. ಫ್ಯಾಮಿಲಿ ದೊಡ್ಡದಿರೋದ್ರಿಂದ ನಾನು ಎಲ್ಲಾ ಕಡೆನೂ ಹೋಗ್ತೀನಿ. ನಾನು ಒಂದು ಹೊರಗಡೆ ಹೋಗುವಂತ ಒಂದು ಕಾರಣ ರೀಸನ್ ಏನಪ್ಪಾ ಅಂದ್ರ ಫಂಕ್ಷನ್ಗಳು. ಯಾಕಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಏನಾದ್ರೂ ಒಂದು ವರ್ಷನೊಳಗೆ ಒಂದ್ 2-3 ಆದ್ರೂ ಫಂಕ್ಷನ್ ಬರ್ತಾವ. ಅದನ್ ಬಿಟ್ರೆ ಮತ್ ಬೇರೆ ರಿಲೇಷನ್ ಕಡೆಯಿಂದಾನು ಕೂಡ ನಮ್ ತಲೆ ತುಂಬಾ ಬಳಗಂತ ಯಾವಾಗ್ಲೂ ಹೇಳ್ತೀನಿ. ಆ ಕಡೆಯಿಂದಾನು ಕೂಡ ಜಾಸ್ತಿ ಫಂಕ್ಷನ್ಗಳು ಏನಾದ್ರು ಇದ್ದೇ ಇರ್ತಾವ. ಹಾಗಾಗಿ ನಾ ಹೊರಗಡೆ ಹೋಗ್ತಿರ್ತೀನಿ. ಹೋದಾಗ ಎಲ್ಲರೂ ಸಿಗ್ತಾರ, ಎಲ್ಲರೂ ಮಾತಾಡ್ತಾರ. ಒಬ್ರಿಗೊಬ್ರು ಜಾಸ್ತಿ ರಿಲೇಷನ್ಗಳು ಸಂಬಂಧಿಕರು ಜಾಸ್ತಿನೇ ಆಗ್ತಾರ. ಇದು ವಿಡಿಯೋ ಮಾಡೋದು ಬಹಳ ಈಸಿ, ಏನ್ ದೊಡ್ಡಾಗದ ಕೆಲಸ ಅನ್ನೋ ತರ ಒಂದೇನೋ ಮಾತು ಬಂತು. ಬಟ್ ಅದು ಮಾಡ್ದವ್ರಿಗೆ ಗೊತ್ತಿರುತ್ತಲ್ಲ ಅದ್ರಿಂದ ಏನಿರುತ್ತ ಏನಿರಂಗಿಲ್ಲ ಅಂತೇಳಿ. ಇದಕ್ಕ ಇತ್ತೀಚೆಗೆ ನನಗಿದ್ದು ಯೂಟ್ಯೂಬ್ದು ಕೆಲಸ ಸ್ವಲ್ಪ ಮೆಂಟಲಿ ಸ್ಟ್ರೆಸ್ ಬಾಳ ಆಕತ್ತದ, ಬಾಳ ಪ್ರೆಷರ್ ಬೀಳಾಕತ್ತದ. ನನ್ ಕೆಲ್ಸದ ಬಗ್ಗೆ ನಾನು ಒಂಚೂರು ಅದನ್ನ ಇದಂತ ಅನ್ಕೊಳಂಗಿಲ್ಲ. ಸ್ವಲ್ಪ ಮಾಡಬೇಕಪ್ಪ ಕೆಲ್ಸಪ್ಪ, ಬೋರಪ್ಪ ಅಂತ ಹಿಂಗ ಅನ್ಕೊಳಲ್ಲ. ಖುಷಿಯಿಂದಾನೆ. ಯಾಕಂದ್ರ ಇದರಿಂದ ನಮ್ಗೆ ಏನಾದ್ರು ಒಂದ್ ಜೀವನಕ್ಕೆ ಆಗುತ್ತಪ್ಪ ಅಂತೇಳಿ ನಾ ಮಾಡಾಕತ್ತೀನಿ. ಅದನ್ ಬಿಟ್ರೆ ಮತ್ ನಾನೇನ್ ಪ್ಯಾಷನ್ಗೋಸ್ಕರ ಇಲ್ಲ ಏನೋ ಒಂದ್ ಶೋಕಿ ಮಾಡ್ಬೇಕು ಸುಮ್ನೆ ಟೈಮ್ ಪಾಸಿಗೆ ಅಂತೇಳಿ ನಾನು ಯಾವತ್ತೂ ಕೂಡ ಇದನ್ನ ಮಾಡಾಕತ್ತಿಲ್ಲ. ಸ್ಟಾರ್ಟಿಂಗ್ ಡೇಸ್ ಒಳಗ ನನ್ನ ಮನಸ್ಥಿತಿ ಸರಿ ಇರ್ಲಿಲ್ಲ. ನಾನು ಫಸ್ಟ್ ವಿಡಿಯೋದೊಳಗನೆ ಹೇಳ್ಕೊಂಡಿನಿ. ನಾನು ಎಲ್ಲರೂ ಇದ್ರು, ಎಲ್ಲರ ಜೊತೆಗಿದ್ರು ನಾನು ಒಂಟಿತನ ಕಾಡಾಕತ್ತೈತಿ. ಅದನ್ನ ಯಾವ್ದಾದ್ರು ಒಂದು ಕೆಲ್ಸದೊಳಗ ತೊಡಸ್ಕೊಂಡ್ರ ನಾನು ಒಂದ್ ಸ್ವಲ್ಪ ಆರಾಮಾಗಿರ್ಬೋದು ಅಂತ ಯೂಟ್ಯೂಬ್ ಮಾಡಾಕತ್ತೀನಿ ಅಂತೇಳಿ ನಾನು ಫಸ್ಟ್ ವ್ಲಾಗ್ದೊಳಗನೆ ಹೇಳಿನಿ. ಅದನ್ನ ಯಾವತ್ತಿಗೂ ಕೂಡ ನಾನು ಆ ಒಂದು ಒಂಟಿತನ ಫೇಸ್ ಮಾಡ್ಕೋತಾನೆ ಬರಾಕತ್ತೀನಿ. ನಿಜವಾಗ್ಲೂನು ಕೆಲವೊಬ್ರಿಗೆ ನಮ್ಮ ಜೀವನ ಅನ್ನೋದು ಏನ್ ಆರಾಮ ಈಸಿ, ಏನ್ ಕಡಿಮೆ ಆಗೈತಿ, ಏನ್ ಹಂಗ ಹಿಂಗ ಅಂತ ಅನ್ಕೋತಾರ. ಒಬ್ಬೊಬ್ರ ಮನಿದ ಸಮಾಚಾರ, ಒಬ್ಬೊಬ್ರ ಮನಿದ ಒಂದು ಏನ್ ಇರ್ತೈತಲ್ಲ ಸಿಚುಯೇಷನ್, ಅದು ಅವ್ರವ್ರಿಗೆ ಗೊತ್ತಿರ್ತೈತಿ. ಆದ್ರ ಯಾರ ಲೈಫ್ನು ಕೂಡ ಈಸಿಯಾಗಿ ನಾವು ಜಡ್ಜ್ ಮಾಡಕ್ ಆಗಂಗಿಲ್ಲ. ಮತ್ ಇನ್ನೊಂದೇನಪ್ಪಾ ಅಂತಂದ್ರ ನಮ್ಮದು ನಮ್ಗ ಗೊತ್ತಿರ್ತೈತಿ. ಈಗ ಎಲ್ಲರಿಗೂ ಕಷ್ಟ ಅದಾವ, ಇಲ್ಲ ಅಂತ ಅನ್ನಂಗಿಲ್ಲ. ಆದ್ರ ನಮ್ಗ ವಜ್ಜ್ ಇರ್ತೈತಿ. ಹೌದನಿಲ್ರಿ? ಶ್ರೀಮಂತರಿಗೂ ಕಷ್ಟ ಇರ್ತೈತಿ, ಬಡ್ರಿಗೂ ಕಷ್ಟ ಇರ್ತೈತಿ, ಮಿಡಲ್ ಕ್ಲಾಸ್ ಅವ್ರಿಗೂ ಕಷ್ಟ ಇರ್ತೈತಿ. ಆದ್ರೆ ನನಗೊಂದು ಪ್ಲಾಟ್ಫಾರ್ಮ್ ಐತೆ ಅಂತೇಳಿ ನಾನು ನಿಮ್ ಜೊತೆಗೆ ಹೇಳ್ಕೊತೀನಿ. ಯಾಕಂದ್ರೆ ನೀವು ನನ್ನ ಫ್ಯಾಮಿಲಿ ತರ ಅಂತ ಕೇಸ್ ನಾನು ಯಾವಾಗ್ಲೂ ಹೇಳ್ತೀನಲ್ಲ, ಬರೀ ಮಾತ್ನಾಗ ಅಷ್ಟೇ ಹೇಳಿದ್ರೆ ಯಾಕ ನಾನು ಯಾರ ಹತ್ರ ಹೇಳ್ಕೋಬೇಕು? ಸೊ ಹಂಗಾಗಿ ನಾನು ನಿಮ್ಮ ಹತ್ರನ ಹೇಳ್ಕೊತೀನಿ. ನೀವು ನನ್ನೋರಂತಕ್ಕೆ ಉದ್ದೇಶದಿಂದಾನೆ ಹೇಳ್ಕೊಂತೀನಿ. ಬಟ್ ಕೆಲವ್ರು ಏನಂತಾರ, ಏನು ಇಟ್ ಮಾತಾಡ್ ಹಾಕ್ಬಿಡೋದು ಅಂತೇಳಿ. ಆತರ ಅಂದವ್ರಿಗೆ ನಾ ಒಂದ್ ಮಾತು ಹೇಳ್ತೀನಿ. ಯೂಟ್ಯೂಬ್ ಅನ್ನ ನೀವು ಚಾಲೂ ಮಾಡ್ರಿ, ಯೂಟ್ಯೂಬ್ ಚಾಲೂ ಮಾಡಿ ವಿಡಿಯೋಗಳನ್ನ ಹಾಕ್ರಿ. ಹಾಕಿದ್ಮ್ಯಾಗ ಅದ್ ಏನೇನ್ ಇರ್ತಲ್ಲ ಅದೆಲ್ಲಾನು ಫೇಸ್ ಮಾಡಿದ್ರಪ್ಪ ಅಂತಂದ್ರ ಅದ್ರ ಕಷ್ಟ ಏನು, ಅದ್ರ ಇಷ್ಟ ಏನು, ಮತ್ತ ಅದು ಈಸಿ ಐತೆ ಇಲ್ಲ ಅದ್ರದ್ದು ಏನಾದ್ರು ಶ್ರಮ ಐತೆ ಅಂತೇಳಿ ಅದು ಗೊತ್ತಾಗ್ತದ. ಅದ್ರ ಬಿಟ್ರೆ ಉದೋರೆಲ್ಲರೂ ಸಪೋರ್ಟ್ ಮಾಡ್ತೀರಿ. ಯಾಕಂದ್ರೆ ಎಲ್ಲರೂ ಕೂಡ ನನಗ ಸ್ವಲ್ಪ ಜನ ನೋಡಾಕತ್ತೀರಿ, ಬಾಳ ಸಬ್ಸ್ಕ್ರೈಬರ್ಸ್ ಇಟ್ಕೊಂಡಿನಿ, ವಿಡಿಯೋ ನೋಡೋರು ಬಾಳ ಕಡಿಮೆ, ಅದು ಕೂಡ ಐತಿ, ಇಲ್ಲ ನಂಗಿಲ್ಲ. ಆದ್ರ ಎಷ್ಟು ಜನ ನೋಡ್ತಿರ್ಲ ಅಷ್ಟೆಲ್ಲರೂ ನನ್ನವರೇ ನೋಡಾಕತ್ತೀರಿ. ನನ್ನನ್ನ ಇಷ್ಟಪಡೋರು, ನನಗ ಪ್ರೋತ್ಸಾಹ ಕೊಡೋರ ನೋಡಾಕತ್ತೀರಿ. ಅದು ಬಾಳ ಖುಷಿ ಐತಿ. ಅದಕ್ಕಿಂತ ಹೆಚ್ಚಿಗೆ ನಿಮ್ಮೆಲ್ಲರ ಪ್ರೀತಿ ಗಳಿಸಕತ್ತೀನಲ್ಲ, ಒಳ್ಳೊಳ್ಳೆ ಜನರು ಕಾಂಟ್ಯಾಕ್ಟ್ ಮಾಡಕೊಳಕತ್ತೀನಿ. ಅದು ನನಗೆ ಯಾವತ್ತಿಗೂ ಕೂಡ ಒಂದು ಬೇಜಾರನ್ನ ಹೋಗ್ಲಾಡಿಸೋದಿಕ್ಕ ಒಂದು ಕಾರಣ ಆಗ್ತೈತಿ. ನಮ್ಮಂತವ್ರು ನೋಡೋರಿಗೆ ಸಾವಿರಾರು ಜನ ಇರ್ತಾರ. ಈಗ ನಂತರ ಲಾಗ್ ಮಾಡೋರು ಲಕ್ಷಾನ್ಗಟ್ಲೆ ಅದಾರ. ಆದ್ರ ನಿಮ್ಮಂತ ಒಳ್ಳೆಯವರು ನಮ್ಮಂತವ್ರಿಗೆ ಸಿಗುವಂತದ್ದು ಬಾಳ ಕಡಿಮೆ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳೋದಿಕ್ಕ ಇಷ್ಟಪಡ್ತೀನಿ. ಸೊ ಈ ವಿಡಿಯೋದಾಗ ಬರೀ ಮಾತನೇ ಆಗೈತಿ. ಖಂಡಿತವಾಗ್ಲೂ ಕೂಡ ಬೇಜಾರಾಗಿದ್ರೆ ಒಂದು ಕ್ಷಮೆ ಇರ್ಲಿ. ಯಾವ್ದಾದ್ರು ವಿಡಿಯೋನ ನಿಮ್ಗೆ ಚೇಂಜಸ್ ಮಾಡಿ ಹಾಕ್ಬೇಕಾಗಿತ್ತಪ್ಪ ಅಂದ್ರ ಕಮೆಂಟ್ ಮಾಡ್ರಿ. ಬೇರೆ ಏನಾದ್ರು ನನಗ ಮಾಡ್ಬೇಕನ್ನೋದೈತಿ. ಬಟ್ ನೀವು ಕೂಡ ಸಜೆಷನ್ ಕೊಡ್ರಿ, ನೋಡೋಣ ವಿಡಿಯೋದೊಳಗ ಸ್ವಲ್ಪ ಏನಾದ್ರು ಬದಲಾವಣೆ ಮಾಡ್ಕೊಡೋದ್ರ ಬಗ್ಗೆ ನಿಮ್ಗೆ ಐಡಿಯಾ ಇತ್ತಪ್ಪ ಅಂದ್ರ ನೀವು ಕಮೆಂಟ್ ಮಾಡಿ ಹೇಳ್ಬಹುದು, ಸಜೆಷನ್ ಕೊಡ್ಬಹುದು. ಬಟ್ ನಾನು ಅದನ್ನ ನನಗ ಆಯ್ತು ಅಂತಂದ್ರ ನಾ ಖಂಡಿತವಾಗ್ಲೂ ಕೂಡ ನನ್ನ ಚಾನಲ್ದೊಳಗ ಅದನ್ನ ನಾನು ಅಳವಡಿಸ್ಕೊಳೋದಿಕ್ಕ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ದೊಂದಿಗೆ. ನಮಸ್ತೆ, ಬಾಯ್.